2020ರಲ್ಲಿ ಬೆಳ್ತಂಗಡಿಯ ಯುವ ಸಿವಿಲ್ ಇಂಜಿನಿಯರ್ಗಳ ಮನಸ್ಸಿನಲ್ಲಿ ಒಂದು ಕನಸು ಮೂಡಿತು. ನಮಗೂ ಒಟ್ಟಾಗಿ ಕಲಿಯಲು, ಪರಸ್ಪರ ಚರ್ಚಿಸಲು ಮತ್ತು ಸಮಾಜಮುಖಿ ಕೆಲಸ ಮಾಡಲು ಒಂದು ವೇದಿಕೆ ಇರಬೇಕು ಎಂಬ ಆಲೋಚನೆ. ಅದೇ ಕನಸಿನಿಂದ ಕೇವಲ 16 ಜನ ಸದಸ್ಯರೊಂದಿಗೆ ಬೆಳ್ತಂಗಡಿ ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಜನ್ಮ ತಾಳಿತು. ಆದರೆ ಇದು ಕೇವಲ ಹೆಸರು ಮಾತ್ರವಲ್ಲ, ಅದು ಒಂದು ಚೈತನ್ಯ. ಸಭೆಗಳು, ಸಣ್ಣ ಮಟ್ಟದ ತಾಂತ್ರಿಕ ಚರ್ಚೆಗಳು, ಪ್ರೋಗ್ರಾಂಗಳು ಇವೆಲ್ಲದರ ಮೂಲಕ 2 ವರ್ಷಗಳಲ್ಲಿ ಸಂಘಟನೆಯ ಅಸ್ತಿತ್ವ ಗಟ್ಟಿಯಾಗಿ ನೆಲೆಯೂರಿತು. ಈ ನಡುವೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ACCEI ಬಗ್ಗೆ ನಮಗೆ ಅರಿವು ಸಿಕ್ಕಿತು. ನಮ್ಮ ಸಂಘಟನೆ ಈ ದೊಡ್ಡ ಕುಟುಂಬದ ಭಾಗವಾದರೆ ನಮ್ಮ ಕೆಲಸಕ್ಕೂ ಹೆಚ್ಚಿನ ಬಲ ಬರುತ್ತದೆ ಎಂಬ ಮನೋಭಾವ ಬೆಳೆದಿತ್ತು. ಇದೇ ಕನಸನ್ನು ಮುಂದುವರಿಸಿ 2022ರಲ್ಲಿ 28 ಎಂಜಿನಿಯರ್ಗಳ ಅಧಿಕೃತ ರಿಜಿಸ್ಟ್ರೇಷನ್ ಮೂಲಕ ನಮ್ಮ ಸಂಘಟನೆ ಹೊಸ ರೂಪ ಪಡೆದು ACCI ಬೆಳ್ತಂಗಡಿ ಸೆಂಟರ್ ಆಗಿ ಉದಯವಾಯಿತು. 2022ರ ಪದಗ್ರಹಣ ಸಮಾರಂಭ ಅದು ನಮ್ಮ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟ. ಅಂದು ನಾವು 28 ಜನ ಸದಸ್ಯರೊಂದಿಗೆ ಆರಂಭಿಸಿದ ಈ ಪ್ರಯಾಣ ಇಂದು 115 ಜನ ಸದಸ್ಯರ ಬಲಿಷ್ಠ ಕುಟುಂಬವಾಗಿ ಬೆಳೆದಿದೆ. 2022ರ ಪದಗ್ರಹಣದ ಇಂದಿನ ಆ ಆದಿ ನಮ್ಮ ಕನಸು, ನಮ್ಮ ಶ್ರಮ ಮತ್ತು ನಮ್ಮ ಒಗ್ಗಟ್ಟಿನ ಸಾಕ್ಷಿ. 2022ರಲ್ಲಿ ಬೆಳ್ತಂಗಡಿ ಸೆಂಟರ್ ತನ್ನ ಮೊದಲ ಪದಗ್ರಹಣ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಿತು. ಕಾರ್ಯಕ್ರಮದ ಸಿದ್ಧತೆಗಳು ನಮ್ಮ ಒಗ್ಗಟ್ಟಿನ ಶಕ್ತಿ ತೋರಿಸಿತು. ಸದಸ್ಯರ ಅಧಿಕೃತ ನೋಂದಣಿ, ಕಾರ್ಯಕ್ರಮದ ಕಾರ್ಯಯೋಜನೆ, ಆಹ್ವಾನ ಪತ್ರಿಕೆಗಳ ಹಂಚಿಕೆ ಎಲ್ಲವೂ ಶಿಸ್ತಿನಿಂದ ನಡೆಯಿತು. ಕಾರ್ಯಕ್ರಮವನ್ನು ಕೃಷ್ಣಾನುಗ್ರಹ ಸಭಾಭವನ ಉಜಿರೆಯಲ್ಲಿ ನಡೆಸುವುದೆಂದು ತೀರ್ಮಾನಿಸಲಾಯಿತು. ಅಂದು ವೇದಿಕೆ ಗಣ್ಯ ಅತಿಥಿಗಳಿಂದ ಕಂಗೊಳಿಸಿತು. ಮುಖ್ಯ ಅತಿಥಿಗಳಾಗಿ ಗಿರೀಶ್ ಭಾರದ್ವಾಜ್, ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ, ಕೃಷ್ಣ ಸನಪ್, ACCI ರಾಷ್ಟ್ರೀಯ ಅಧ್ಯಕ್ಷರು, ಅದೇ ರೀತಿ ಫೌಂಡರ್, ಚೇರ್ಮನ್ ಮತ್ತು ಇತರ ಗಣ್ಯರ ಉಪಸ್ಥಿತಿಯಿಂದ ಈ ಸಮಾರಂಭ ಐತಿಹಾಸಿಕವಾಯಿತು. ಆ ದಿನದ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ಕಾರು ಲೋಗೋ ಲಾಂಚಿಂಗ್. ಈ ಕ್ರಿಯೇಟಿವ್ ಲಾಂಚ್ ಪ್ರೇಕ್ಷಕರ ಗಮನ ಸೆಳೆದಿತ್ತು ಮತ್ತು ಕಾರ್ಯಕ್ರಮಕ್ಕೆ ವಿಶೇಷ ಬಣ್ಣ ತುಂಬಿತ್ತು. ಇದೇ ವೇದಿಕೆಯಲ್ಲಿ ಬೆಳ್ತಂಗಡಿ ಸೆಂಟರ್ನ ಮೊದಲ ಸಮಿತಿಯನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಚೇರ್ಮನ್ ಆಗಿ ಎಂಜಿನಿಯರ್ ಜಗದೀಶ್ ಪ್ರಸಾದ್, ಸೆಕ್ರೆಟರಿಯಾಗಿ ಎಂಜಿನಿಯರ್ ವಿದ್ಯಾಕುಮಾರ್, ಟ್ರೆಷರರ್ ಆಗಿ ಎಂಜಿನಿಯರ್ ಸುರೇಶ್ ಬಂಗೇರ, ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಗಳಾಗಿ ಎಂಜಿನಿಯರ್ ಸಂಪತ್ರತ್ನ ರಾವ್, ಎಂಜಿನಿಯರ್ ಕೇಶವ್, ಎಂಜಿನಿಯರ್ ಪ್ರವೀಣ್ BG ಇವರನ್ನು ಆಯ್ಕೆ ಮಾಡಲಾಯಿತು. ಅದೇ ದಿನ ವಿವಿಧ ಕಂಪನಿಗಳು ಸಹ ಪಾಲ್ಗೊಂಡಿದ್ದು ನಮ್ಮ ಸೆಂಟರ್ಗೆ ಬೆಂಬಲ ನೀಡಿದವು. ಈ 2022ರ ಇನ್ಸ್ಟಾಲೇಷನ್ ಸೆರೆಮನಿ ಕೇವಲ ಒಂದು ಉದ್ಘಾಟನಾ ಕಾರ್ಯಕ್ರಮವಲ್ಲ, ಅದು ಬೆಳ್ತಂಗಡಿ ಸೆಂಟರ್ನ ಹುಟ್ಟುಹಬ್ಬ, ನಮ್ಮ ಕನಸುಗಳು ಮತ್ತು ಒಗ್ಗಟ್ಟಿನ ನಿಜವಾದ ಹಬ್ಬ. 2022-23ರಲ್ಲಿ ACCEI ಬೆಳ್ತಂಗಡಿ ಸೆಂಟರ್ ತನ್ನ ಮೊದಲ ವರ್ಷದ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿತ್ತು. ಪ್ರತಿ ತಿಂಗಳು ಸದಸ್ಯರು ಮಾಸಿಕ ಸಭೆಯಲ್ಲಿ ಸೇರಿ ಚರ್ಚೆ ನಡೆಸಿದರು, ಹೊಸ ಯುಕ್ತಿಗಳನ್ನು ಸದಸ್ಯರಿಗೆ ಪರಿಚಯಿಸಿದರು ಮತ್ತು ಮುಂದಿನ ಕಾರ್ಯಕ್ರಮಗಳಿಗೆ ತಯಾರಿ ಮಾಡಿದರು. ವಿದ್ಯಾರ್ಥಿಗಳಿಗೆ ಮೋಟಿವೇಶನಲ್ ಸ್ಪೀಚ್ ನೀಡುವ ಮೂಲಕ ಸದಸ್ಯರು ಮುಂದಿನ ಪೀಳಿಗೆಯನ್ನು ಪ್ರೇರೇಪಿಸಿದರು. ಪ್ರೆಸಿಡೆಂಟ್ ಮತ್ತು CEO ಟೌನ್ ಪಂಚಾಯತ್ ಜೊತೆಗೆ ಸದಸ್ಯರು ಸಂವಾದ ನಡೆಸಿದರು. ಉಜಿರೆ ನಗರಾಭಿವೃದ್ಧಿ PWD ಕಾರ್ಯಗಳಿಗೆ RTI ಅರ್ಜಿಯನ್ನು PDOಗೆ ಹಸ್ತಾಂತರ ಮಾಡಲಾಯಿತು. ಬಳಿಕ ಹೊಸ CEO ಟೌನ್ ಪಂಚಾಯತ್ ಜೊತೆಗೆ ಯೋಜನೆಗಳ ಬಗ್ಗೆ ತಾಂತ್ರಿಕ ಮಾಹಿತಿ ಪಡೆದುಕೊಂಡೆವು. ಸದಸ್ಯರ ತಾಂತ್ರಿಕ ಜ್ಞಾನ ವಿಸ್ತಾರಕ್ಕಾಗಿ ಹಲವಾರು ಟೆಕ್ನಿಕಲ್ ಟಾಕ್ ಮತ್ತು ವರ್ಕ್ಶಾಪ್ಗಳನ್ನು ಆಯೋಜಿಸಲಾಯಿತು. ಅವುಗಳ ಪಟ್ಟಿ ಈ ಕೆಳಗಿನಂತಿವೆ: ರೇಟ್ ಅನಾಲಿಸಿಸ್, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಬೈ ಉಜ್ವಲ್ ಡಿಸೋಜಾ ಬೈ ಡಾಕ್ಟರ್ BV ದಾಸ್ NITK ಸುರತ್ಕಲ್, ಇಂಡಸ್ಟ್ರಿಯಲ್ ಟಾಕ್ಸ್ ರಾಮ್ಕೋ ಡಾಲ್ಮಿಯಾ ಸಿಮೆಂಟ್, 1 ಡೇ ವರ್ಕ್ಶಾಪ್ at Varshanpur by CASS Nayak, Ethics and Good Practices by Engineer Ravindranath BV, Principal Consultant, Bangalore. Rate Analysis Agreements PWD and ZP Department by Engineer Sampath Ratna Rao, Engineer Nitin Kumar, Engineer Pramod Kumar, Engineer Suresh Bangera, Engineer Jagadish Prasad. ಅದೇ ರೀತಿ ನಮ್ಮ ಸದಸ್ಯರು ಮೈಸೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ 2 ದಿನದ ಸೆಮಿನಾರ್ನಲ್ಲಿ ಭಾಗವಹಿಸಿದರು. ನ್ಯಾಟ್ಕಾನ್ 2022 ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ಸದಸ್ಯರಾದ ಇಂಜಿನಿಯರ್ ಸುಭಾಷ್ ಚಂದ್ರ B
ರಿಟೈರ್ಡ್ PWD ಇಂಜಿನಿಯರ್ ಇವರನ್ನು ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ 2022 ನೀಡಿ ಸನ್ಮಾನಿಸಲಾಯಿತು. ಹಾಗೂ ಪುಂಜಲ್ಕಟ್ಟೆ ಟು ಚಾರ್ಮಾಡಿ ರಸ್ತೆಯ ಬಗ್ಗೆ NH ಇಂಜಿನಿಯರ್ ಮಹಾಬಲ್ ನಾಯ್ಕ್ ಜೊತೆಗೆ ಚರ್ಚಿಸಲಾಯಿತು. ಅದೇ ರೀತಿ SDM ITನಲ್ಲಿ KPCA ಆಕ್ಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಅರಿವು ಮೂಡಿಸಲಾಯಿತು. ACCEI ಬೆಳ್ತಂಗಡಿ ಸೆಂಟರ್ ಮೊದಲ ವರ್ಷದ ಪ್ರತಿಯೊಂದು ಕಾರ್ಯಕ್ರಮ ಸದಸ್ಯರ ಶ್ರಮ, ಜ್ಞಾನ, ಒಗ್ಗಟ್ಟಿನ ನಿಜವಾದ ಪ್ರತೀಕವಾಗಿದ್ದು ಭವಿಷ್ಯದ ಬೆಳವಣಿಗೆಗೆ ಬಲಿಷ್ಠ ಬುನಾದಿಯಾಗಿತ್ತು. 2023-24 ವರ್ಷವು ACCI ಬೆಳ್ತಂಗಡಿ ಸೆಂಟರ್ ಸದಸ್ಯರ ಸಕ್ರಿಯತೆಯ ಮತ್ತೊಂದು ಹಂತವಾಗಿತ್ತು. ಪ್ರತಿ ಮಾಸಿಕ ಸಭೆಗಳಲ್ಲಿ ಸದಸ್ಯರು ಸೇರಿ ಚರ್ಚೆ ನಡೆಸಿ ಹೊಸ ಯೋಜನೆಗಳನ್ನು ಸದಸ್ಯರಿಗೆ ಪರಿಚಯಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ತಯಾರಿ ಮಾಡಲಾಯಿತು. ಈ ವರ್ಷ ಎಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಬಹಳ ಸ್ಮರಣೀಯವಾಗಿತ್ತು. ಸದಸ್ಯರು ತಮ್ಮ ವೆಹಿಕಲ್ ಮೂಲಕ ಮೋಟಾರ್ ರ್ಯಾಲಿ ನಡೆಸಿ ನಗರದಲ್ಲಿ ತಾಂತ್ರಿಕ ಜ್ಞಾನವನ್ನು ಸಾರ್ವಜನಿಕರಿಗೆ ತಲುಪಿಸಿದರು. ಎಂಜಿನಿಯರ್ ಅನಿರುದ್ಧ್ ರಾವ್ ಸದಸ್ಯರಿಗೆ ಮತ್ತು ಯುವ ಪೀಳಿಗೆಗೆ ಇನೋವೇಟಿವ್ ಕನ್ಸ್ಟ್ರಕ್ಷನ್ ಮೆಥಡಾಲಜಿ ಆ್ಯಂಡ್ ಟೂಲ್ಸ್ ಕುರಿತು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ನೀಡಿದರು. ಸ್ಥಳೀಯ ಶಾಲೆಗಳ ಮಕ್ಕಳು ಪೆನ್ಸಿಲ್ ಡ್ರಾಯಿಂಗ್ ಕಾಂಪಿಟಿಷನ್ ಮೂಲಕ ತಮ್ಮ ಸೃಜನಾತ್ಮಕತೆಯನ್ನು ಸದಸ್ಯರಿಗೆ ತೋರಿಸಿದರು. ಇದೇ ಸಂದರ್ಭದಲ್ಲಿ MLC ಪ್ರತಾಪ್ ಸಿಂಹ ನಾಯಕ್ಗೆ KPCA ಎನಾಕ್ಟ್ಮೆಂಟ್ ಇದರ ಮೆಮೊರಂಡಮ್ ಸಲ್ಲಿಸಲಾಯಿತು. ಸಂಸ್ಥೆಯ ಶಕ್ತಿಶಾಲಿ ಧ್ಯೇಯ ಮತ್ತು ಸಮಾಜಮುಖಿ ಸೇವೆ ಸದಸ್ಯರು ತೋರಿಸಿದರು. ನಮ್ಮ ಬೆಳ್ತಂಗಡಿ ಸೆಂಟರ್ ಸದಸ್ಯರ ಪರಿಶ್ರಮ ಮತ್ತು ಒಗ್ಗಟ್ಟಿನ ಪರಿಣಾಮವಾಗಿ ಪುತ್ತೂರು ಸೆಂಟರ್ ಸ್ಥಾಪನೆಗೆ ಸಹಾಯ ಮಾಡಲಾಯಿತು. ಬೆಳ್ತಂಗಡಿ ಸೆಂಟರ್ ಸ್ಪಾನ್ಸರ್ಶಿಪ್ ಮತ್ತು ಮಾರ್ಗದರ್ಶನ ನೀಡಿ ಈ ಕೇಂದ್ರವನ್ನು ಯಶಸ್ವಿಯಾಗಿ ಉದ್ಘಾಟಿಸಿದರು. ಇದು ಬೆಳ್ತಂಗಡಿ ಸೆಂಟರ್ನ ಶ್ರಮ, ಒಗ್ಗಟ್ಟು ಮತ್ತು ಸಕ್ರಿಯತೆಯ ನಿಜವಾದ ಸಂಕೇತವಾಗಿದೆ. ನಂತರ ಇನ್ಸ್ಟಾಲೇಷನ್ ಸೆರೆಮನಿ 2023-25 ಮತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮೂಲಕ ಸದಸ್ಯರು ತಮ್ಮ ಜವಾಬ್ದಾರಿ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಮತ್ತೊಮ್ಮೆ ತೋರ್ಪಡಿಸಿದರು. ಸದಸ್ಯರ ತಾಂತ್ರಿಕ ಜ್ಞಾನ ವಿಸ್ತಾರಕ್ಕಾಗಿ ಹಲವಾರು ಟೆಕ್ನಿಕಲ್ ಟಾಕ್ಸ್ ಮತ್ತು ವರ್ಕ್ಶಾಪ್ ಆಯೋಜಿಸಲಾಯಿತು. ಅದರಲ್ಲಿ ಟೋಟಲ್ ಸ್ಟೇಷನ್ ಕುರಿತ ತರಬೇತಿ, SDM ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಸ್ಟ್ರಕ್ಚರಲ್ ಡಿಸೈನ್ ಬೈ ವಿದ್ಯಾಶ್ರೀ, ಡ್ಯೂರಬಲ್ ಕಾಂಕ್ರೀಟ್, ಹದಾನಿ ಗ್ರೂಪ್ ಅವರ ACC ಅಂಬುಜಾ ಸಿಮೆಂಟ್, ರೇಟ್ ಅನಾಲಿಸಿಸ್ ಸಾಫ್ಟ್ವೇರ್ ಬೈ ಎಂಜಿನಿಯರ್ ರವಿರಾಮ್ ಮುಂತಾದ ವಿಷಯಗಳು ಸದಸ್ಯರಿಗೆ ಇಂಡಸ್ಟ್ರಿಯಲ್ ಇನ್ಸೈಟ್, ಪ್ರಾಕ್ಟಿಕಲ್ ಸ್ಕಿಲ್ಸ್ ಮತ್ತು ಪ್ರೊಫೆಷನಲ್ ಪ್ರಾಕ್ಟೀಸಸ್ ಪರಿಚಯಿಸಿತು. ಪುತ್ತೂರು ಮತ್ತು ಬೆಳ್ತಂಗಡಿ ಸೆಂಟರ್ಗಳು ಸಂಯುಕ್ತವಾಗಿ ವಿದ್ಯಾರ್ಥಿಗಳಿಗೆ ಟೋಟಲ್ ಸ್ಟೇಷನ್ ವರ್ಕ್ಶಾಪ್ ಆಯೋಜಿಸಿ ನವೀನ ತಂತ್ರಜ್ಞಾನಗಳ ಅರಿವು ಸದಸ್ಯರಿಗೆ ನೀಡಿದರು. ಸದಸ್ಯರು KPCA ಎನಾಕ್ಟ್ಮೆಂಟ್, ಇನ್ಫಾರ್ಮೇಟಿವ್ ಸೆಷನ್, ಎಂಜಿನಿಯರ್ಸ್ ಮೀಟ್ ಆ್ಯಂಡ್ ಟೆಕ್ನಿಕಲ್ ಸೆಷನ್ಸ್ ಮತ್ತು KPCA ಮೀಟಿಂಗ್ ಮೈಸೂರಿನಲ್ಲಿ ಈ ಎಲ್ಲ ಅವೇರ್ನೆಸ್ ಮತ್ತು ನಾಲೆಜ್ ಪ್ರೋಗ್ರಾಂಗಳಲ್ಲಿ ಭಾಗವಹಿಸಿದರು. ಈ ವರ್ಷ ಅವಾರ್ಡ್ಸ್ ಮತ್ತು ರೆಕಗ್ನಿಷನ್ ಸದಸ್ಯರ ಶ್ರಮದ ಮಹತ್ವವನ್ನು ನ್ಯಾಷನಲ್ ಮಟ್ಟದಲ್ಲಿ ತೋರಿಸಿತು. ಮೋಸ್ಟ್ ಗ್ರೋವಿಂಗ್ ಸೆಂಟರ್ ರನ್ನರ್ ಅಪ್ ಅವಾರ್ಡ್ 2023 ಬೆಳ್ತಂಗಡಿ ಸೆಂಟರ್ಗೆ ದೊರಕಿತು ಮತ್ತು ನ್ಯಾಟ್ಕಾನ್ 2024 ಮುಂಬೈನಲ್ಲಿ ನಡೆದ ಸಮಾರಂಭದಲ್ಲಿ ಸೆಂಟರ್ಗೆ ಅಪ್ರಿಸಿಯೇಷನ್ ಅವಾರ್ಡ್ 2024 ನೀಡಲ್ಪಟ್ಟಿತು. ಸದಸ್ಯರು ಹಿಂದಿನ ವರ್ಷವೂ ನ್ಯಾಟ್ಕಾನ್ 2023 ಹೈದರಾಬಾದ್ನಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮಟ್ಟದ ಎಕ್ಸ್ಪೋಜರ್ ಪಡೆದಿದ್ದರು. ಅತ್ಯಂತ ಸ್ಮರಣೀಯ ಘಟನೆಗಳಲ್ಲಿ ಸದಸ್ಯರ ಒಗ್ಗಟ್ಟು ಮತ್ತು ಸಂತೋಷವನ್ನು ಹೆಚ್ಚಿಸಲು ಎಂಜಿನಿಯರ್ಸ್ ಫ್ಯಾಮಿಲಿ ಟ್ರಿಪ್ ಟು ಗೋವಾ ಆಯೋಜಿಸಲಾಯಿತು. ಸದಸ್ಯರ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅರಿವು ಮೂಡಿಸಲು ಆಟಿಡೊಂಜಿ ದಿನ ಸೆಲೆಬ್ರೇಷನ್ ಕೂಡ ನಡೆಯಿತು. ಈ ಎಲ್ಲ ಚಟುವಟಿಕೆಗಳು ಸದಸ್ಯರ ತಾಂತ್ರಿಕ ಜ್ಞಾನ, ವೃತ್ತಿಪರ ನೈಪುಣ್ಯ, ಸಮಾಜಮುಖಿ ಸೇವೆ ಮತ್ತು ಒಗ್ಗಟ್ಟಿನ ಪ್ರತೀಕವಾಗಿ ಉಳಿದವು. 2023-24 ವರ್ಷವು ACCI ಬೆಳ್ತಂಗಡಿ ಸೆಂಟರ್ಗೆ ಅವಾರ್ಡ್ಸ್, ರೆಕಗ್ನಿಷನ್ ಮತ್ತು ಸದಸ್ಯರ ಶ್ರಮದ ನಿಜವಾದ ಸಂಕೇತವಾಗಿ ನೆನಪಿನಲ್ಲಿ ಉಳಿಯುವಂತೆ ಭವಿಷ್ಯದ ಬೆಳವಣಿಗೆಗೆ ಹೊಸ ಪ್ರೇರಣೆಯನ್ನು ನೀಡಿತು. 2024-25 ವರ್ಷವು ACCEI ಬೆಳ್ತಂಗಡಿ ಸೆಂಟರ್ನ ಸದಸ್ಯರ ಸಕ್ರಿಯತೆಗೆ ಮತ್ತೊಂದು ಉನ್ನತ ಹಂತವಾಗಿತ್ತು. ಸದಸ್ಯರು ಕೇವಲ ತಾಂತ್ರಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಲ್ಲದೆ ಪರಸ್ಪರ ಒಗ್ಗಟ್ಟಿನಿಂದ, ಪ್ರೋತ್ಸಾಹದಿಂದ ಸಮುದಾಯ ಮತ್ತು ಯುವ ಪೀಳಿಗೆಯನ್ನು ಪ್ರೇರೇಪಿಸುವ ಪ್ರಯತ್ನಗಳಲ್ಲಿ ಕೂಡ ಭಾಗವಹಿಸಿದರು. ಸದಸ್ಯರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಇಂಜಿನಿಯರ್ ಸಂಘಟನೆಗಳ ಕ್ರಿಕೆಟ್ ಪಂದ್ಯಗಳಲ್ಲಿ ಮಂಗಳೂರು ಮತ್ತು ಪುತ್ತೂರಿನಲ್ಲಿ ಭಾಗವಹಿಸಿ ಒಗ್ಗಟ್ಟಿನಲ್ಲಿ ತಾಳ್ಮೆ ಮತ್ತು ಆಟದ ಮನೋಭಾವವನ್ನು ಸದಸ್ಯರು ತೋರಿಸಿದರು. ಸ್ಪರ್ಧೆಗಳು ಮಾತ್ರವಲ್ಲ, ಸದಸ್ಯರ ನಡುವಿನ ಸೌಹಾರ್ದ, ಸ್ನೇಹ
ಮತ್ತು ಯುವ ಶಕ್ತಿಯ ಪ್ರದರ್ಶನವಾಗಿತ್ತು. 2024ರಂದು ನಾಸಿಕ್ನಲ್ಲಿ ನಡೆದ ಫೌಂಡೇಶನ್ ಡೇನಲ್ಲಿ ನಮ್ಮ ಸೆಂಟರ್ನ ಗೌರವವನ್ನು ಸದಸ್ಯರು ಮತ್ತೊಂದು ಹಂತಕ್ಕೆ ತಲುಪಿಸಿದರು. ನಮ್ಮ ಸದಸ್ಯ ಇಂಜಿನಿಯರ್ ಸಂಪತ್ ರತ್ನ ರಾವ್ ಅವರನ್ನು ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ಗೆ ಆಯ್ಕೆ ಮಾಡಲಾಯಿತು. ಈ ರೆಕಾಗ್ನಿಷನ್ ಸದಸ್ಯರ ಪ್ರೋತ್ಸಾಹವನ್ನು ಹೆಚ್ಚಿಸಿ ಮುಂದಿನ ತಲೆಮಾರಿಗೆ ಉದಾಹರಣೆ ನೀಡಿತು. ಸದಸ್ಯರ ವೃತ್ತಿಪರ ಜ್ಞಾನ ವಿಸ್ತಾರಕ್ಕಾಗಿ ಈ ವರ್ಷವು ಹಲವು ಇನ್ಫಾರ್ಮೇಟಿವ್ ಸೆಷನ್ಗಳು ಆಯೋಜಿಸಲಾಯಿತು. GST ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಪ್ರೊಸೀಜರ್ ಬೈ ಮಿಸ್ಟರ್ CA ದೀಪಕ್ ಇವರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಮೆಂಬರ್ಸ್ಗೆ ಆರ್ಥಿಕ ವಿಷಯಗಳ ಅರಿವು ತಂದುಕೊಟ್ಟರು. ಸದಸ್ಯರು ರೆಡ್ಕಾನ್ 2025 ಬೆಂಗಳೂರು ಮತ್ತು ಅದಾನಿ ಗ್ರೂಪ್ ಟೆಕ್ನಿಕಲ್ ಟಾಕ್ ಅಟ್ ಓಷೆಂಪರ್ನಲ್ಲಿ ಭಾಗವಹಿಸಿ ಇಂಡಸ್ಟ್ರಿಯಲ್ ಇನ್ಸೈಟ್ ಮತ್ತು ತಾಂತ್ರಿಕ ನೈಪುಣ್ಯವನ್ನು ಪಡೆದುಕೊಂಡರು. ನ್ಯಾಟ್ಕಾನ್ 2024 ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸದಸ್ಯರ ಸಕ್ರಿಯ ಭಾಗವಹಿಸುವಿಕೆ, ಸಂವಾದಗಳು, ಶ್ರದ್ಧೆ ಮತ್ತು ನ್ಯಾಷನಲ್ ನೆಟ್ವರ್ಕಿಂಗ್ ಮೂಲಕ ಸದಸ್ಯರಿಗೆ ತಾಂತ್ರಿಕ ಜ್ಞಾನವನ್ನು ವಿಸ್ತರಿಸಿತು. ಸಂಭ್ರಮ 2024 ಸಂದರ್ಭದಲ್ಲಿ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ 2024 ಪ್ರಯುಕ್ತ ರಾಜ್ಯದ ಗಣ್ಯ ನಾಯಕರು ಭಾಗವಹಿಸಿದ ವಿಶೇಷ ಕಾರ್ಯಕ್ರಮ ಸದಸ್ಯರ ಮನಸ್ಸನ್ನು ಸ್ಪರ್ಶಿಸಿತು. ಈ ಕಾರ್ಯಕ್ರಮವು ಸದಸ್ಯರ ಉತ್ಸಾಹ, ನಿಷ್ಠೆ, ಸೃಜನಶೀಲತೆ ಜನಮನ ಗೆದ್ದಿತು. ಸದಸ್ಯರಿಗೆ ಅತ್ಯಂತ ಸಂತೋಷವಾದ ಸಂಗತಿಯಾಗಿದ್ದು KPCA ಎನಾಕ್ಟ್ಮೆಂಟ್ ಕರ್ನಾಟಕದಲ್ಲಿ ಜಾರಿಗೆ ಬಂದಿದ್ದು. ವಿಶೇಷವಾಗಿ ಇಂಜಿನಿಯರ್ ಜಗದೀಶ್ ಪ್ರಸಾದ್ ಇವರು ಮೈಸೂರು ಮಂಗಳೂರು ವಿಭಾಗದ ರಾಜ್ಯ ಪರಿಷತ್ತಿನ ಸದಸ್ಯರಾಗಿರುವುದು ಸೆಂಟರಿಗೆ ಗೌರವ ಮತ್ತು ಪ್ರಭಾವ ಹೆಚ್ಚಿದೆ. ಈ ಎಲ್ಲ ಚಟುವಟಿಕೆಗಳು ಸದಸ್ಯರ ತಾಂತ್ರಿಕ ಜ್ಞಾನ, ಒಗ್ಗಟ್ಟು, ಸಮಾಜಮುಖಿ ಸೇವೆ ಮತ್ತು ಒಬ್ಬ ರಸಪ್ರದ ವ್ಯಕ್ತಿಯಾಗಿ ಬೆಳೆಯುವ ಪ್ರಕ್ರಿಯೆಗೆ ಪ್ರೇರಣೆ ನೀಡುತ್ತದೆ. 2024-25 ವರ್ಷವು ACCEI ಬೆಳ್ತಂಗಡಿ ಸೆಂಟರ್ನ ಸದಸ್ಯರ ಶ್ರಮ, ಸಾಧನೆ, ಒಗ್ಗಟ್ಟಿನ ನಿಜವಾದ ಸಂಕೇತವಾಗಿ ನೆನಪಿನಲ್ಲಿ ಉಳಿಯುತ್ತದೆ ಹಾಗೂ ಇದು ಭವಿಷ್ಯದ ಇಂಜಿನಿಯರ್ಸ್ಗೆ ಪ್ರೇರಣೆಯ ದಾರಿ ತೋರಿಸುತ್ತದೆ. 2020ರಿಂದ 2025ರವರೆಗೆ ಬೆಳ್ತಂಗಡಿ ಸೆಂಟರ್ನ ಸದಸ್ಯರ ಶ್ರಮ, ಒಗ್ಗಟ್ಟು ಮತ್ತು ದೃಢ ಸಂಕಲ್ಪದ ಕಥೆಯಾಗಿದೆ. 16 ಸದಸ್ಯರಿಂದ ಆರಂಭಗೊಂಡ ಬೇಸ್ ಕನಸು 28 ಸದಸ್ಯರಿಂದ ACCEI ಉದ್ಘಾಟನೆ ಮತ್ತು ಸದಸ್ಯರ ಸಹಕಾರದಿಂದ ಪುತ್ತೂರು ಸೆಂಟರ್ ರಚನೆ ಎಲ್ಲವೂ ಸದಸ್ಯರ ತಾಳ್ಮೆ ಮತ್ತು ಟೀಮ್ ವರ್ಕ್ಗೆ ಸಾಕ್ಷಿ. 2022-23ರಿಂದ 2024-25ರವರೆಗೆ ಪದಗ್ರಹಣ, ಎಂಜಿನಿಯರ್ಸ್ ಡೇ ಸೆಲೆಬ್ರೇಷನ್, ಟೆಕ್ನಿಕಲ್ ಟಾಕ್ಸ್, ವರ್ಕ್ಶಾಪ್, ಅವೇರ್ನೆಸ್ ಪ್ರೋಗ್ರಾಮ್, ನ್ಯಾಷನಲ್ ಸೆಮಿನಾರ್ಸ್ ಮತ್ತು ಅವಾರ್ಡ್ಸ್, ಮೋಸ್ಟ್ ಗ್ರೋವಿಂಗ್ ಸೆಂಟರ್ ರನ್ನರ್ ಅಪ್, ನೆಟ್ಕಾನ್ ಅಪ್ರಿಸಿಯೇಷನ್ ಅವಾರ್ಡ್, ಎಮಿನೆಂಟ್ ಎಂಜಿನಿಯರ್ಸ್ ಅವಾರ್ಡ್, ಸದಸ್ಯರ ತಾಂತ್ರಿಕ ಜ್ಞಾನ, ಸೇವಾಭಾವ ಮತ್ತು ರೆಕಗ್ನಿಷನ್ಗೆ ಸಾಕ್ಷಿ. KPCA ಎನಾಕ್ಟ್ಮೆಂಟ್ ಮತ್ತು ಎಂಜಿನಿಯರ್ ಜಗದೀಶ್ ಪ್ರಸಾದ್ ರಾಜ್ಯ ಪರಿಷತ್ತಿನ ಸದಸ್ಯತ್ವ ಸೆಂಟರ್ಗೆ ಗೌರವ ಹೆಚ್ಚಿಸಿದ ಮಹತ್ವದ ಘಟನೆಯಾಗಿ ಉಳಿಯಿತು. ಈ 5 ವರ್ಷಗಳು ಸದಸ್ಯರ ಒಗ್ಗಟ್ಟು, ಶ್ರಮ, ಜ್ಞಾನ ಹಂಚಿಕೆ ಮತ್ತು ಯುವ ಪೀಳಿಗೆಗೆ ಪ್ರೇರಣೆಗಾಗಿ ಒಂದು ಸ್ಫೂರ್ತಿದಾಯಕ ಉದಾಹರಣೆ. ಈ ಕತೆ ಮುಂದಿನ ಎಂಜಿನಿಯರ್ಸ್ ಮತ್ತು ಯುವ ಸದಸ್ಯರಿಗೆ ಪ್ರೇರಣೆಯಾಗಿ ತಾಂತ್ರಿಕ ಜ್ಞಾನ, ಸೇವಾಭಾವ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ತಲುಪುತ್ತಿದೆ. ಇದೇ ACCI ಬೆಳ್ತಂಗಡಿ ಸೆಂಟರ್ನ ನಿಜವಾದ ಸಂದೇಶ.